ನಮಸ್ತೆ ಸ್ಟೂಡೆಂಟ್ಸ್. ಸೊ ಕಾಸ್ಟ್ ಶೀಟ್ ರಿಲೇಟೆಡ್ ಪ್ರತಿ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಸೆಕ್ಷನ್ ಬಿ ಕ್ವೆಶನ್ ಕೇಳಿರುವಂತದ್ದು. ಸೊ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್. ಬಿಫೋರ್ ದಿಸ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಫಾರ್ಮೆಟ್ ಡೀಟೇಲ್ ಫಾರ್ಮೆಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಅದನ್ನ ಜಸ್ಟ್ ಒಂದ್ಸಲಿ ನೋಡ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಈ ಕ್ವೆಶನ್ ನ ಆನ್ಸರ್ ಮಾಡಬಹುದು. ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡೋಣ. ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತಂದ್ರೆ ಇದು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಪ್ರೈಮ್ ಕಾಸ್ಟ್ ಅಲ್ಲಿ ತಗೋತೀವಿ. ಮೆಷಿನ್ ಅವರ್ಸ್ 5000 ಅವರ್ಸ್ ಕೊಟ್ಟಿದ್ದಾರೆ. ಮೆಷಿನ್ ರೇಟ್ ಸೊ 5000 ಇಂಟು 2 ಮಾಡ್ತಾರೆ 10,000 ಬರುತ್ತೆ. ಇದನ್ನ ನಾವು ಫ್ಯಾಕ್ಟ್ರಿ ಅಂಡರ್ ಅಲ್ಲಿ ತಗೋತೀವಿ. ಆಫೀಸ್ ಬಂದು 20% ಆಫ್ ವರ್ಕ್ಸ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ 20% ಆಫ್ ವರ್ಕ್ಸ್ ಕಾಸ್ಟ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಆನ್ಸರ್ ಬರ್ತದಲ್ಲ, ಅದ್ರ ಮೇಲೆ 20% ಮಾಡ್ತೀವಿ. ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್ ಕೊಟ್ಟಿದ್ದಾರೆ 2 per ಯೂನಿಟ್ ಸೋಲ್ಡ್ ಅಂತ. ಸೊ ಅದಾದ್ಮೇಲೆ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾರೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬಂದು 10,000 ಯೂನಿಟ್ಸ್, ಯೂನಿಟ್ ಸೋಲ್ಡ್ ಬಂದು 9,000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ ಅಂತಾರೆ, ನಮಗೆ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಬರುತ್ತೆ, ಅದು ನೆನಪಲ್ಲಿ ಇಟ್ಕೊಳ್ಳಿ. ಯೂನಿಟ್ ಸೋಲ್ಡ್ ಕೊಟ್ಟಿದ್ದಾರೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮತ್ತೆ ಯೂನಿಟ್ ಸೋಲ್ಡ್ ಡಿಫರೆನ್ಸ್ ನಾವು ಕ್ಲೋಸಿಂಗ್ ಸ್ಟಾಕ್ ಆರ್ ಅನ್ಸೋಲ್ಡ್ ಗೂಡ್ಸ್ ಅಂತ ಕರಿತೀವಿ. ಸೊ ನಿಮ್ಮ ಹತ್ರನೂ ಕೂಡ ಒಂದು ಕಾಪಿ ಕ್ವೆಶನ್ ಇರಬೇಕು, ಅವಾಗ್ಲೇನೆ ನೀವು ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗೋದು ಸ್ಟೂಡೆಂಟ್ಸ್. ಸೊ ಇಲ್ಲಿ ನೋಡ್ಕೊಳ್ಳಿ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 10,000 ಯೂನಿಟ್ಸ್ ಮೈನಸ್ ಯೂನಿಟ್ ಸೋಲ್ಡ್ ಎಷ್ಟು 9,000. ಡಿಫರೆನ್ಸ್ ಕ್ಲೋಸಿಂಗ್ ಸ್ಟಾಕ್ ಆರ್ ಅನ್ಸೋಲ್ಡ್ ಗೂಡ್ಸ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಆರ್ ಅನ್ಸೋಲ್ಡ್ ಗೂಡ್ಸ್ ಆಫ್ ಫಿನಿಶ್ ಗೂಡ್ಸ್ ಇದು ಆಫೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ನೆನಪಲ್ಲಿ ಇರ್ಲಿ. ಸೊ ಇದಾದ್ಮೇಲೆ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಯಾವ ರೀತಿ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀರಾ? ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಕಾಸ್ಟ್ ಪರ್ ಯೂನಿಟ್ ಮೇಲ್ಗಡೆ 10,000 ಯೂನಿಟ್ಸ್ ಅಂತ ಬರ್ಕೊಂಡಿದ್ರೆ ಅಂದ್ರೆ ಅರ್ಥ ಪ್ರೊಡಕ್ಷನ್ ಕೊಟ್ಟಿದ್ದಾರೆ. ಸೊ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಬಂದೇ ಬರುತ್ತೆ. ಸೊ ಫಸ್ಟ್ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್. ಕ್ವೆಶನ್ ಅಲ್ಲಿ ನಿಮ್ಮ ಹತ್ರನೂ ಕೂಡ ಈ ಕಾಪಿ ಆಫ್ ಕ್ವೆಶನ್ ಇರಬೇಕು ಸ್ಟೂಡೆಂಟ್ಸ್. ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾರೆ? ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಕ್ವೆಶನ್ ನೋಡಿ, ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. 40,000 ಡಿವೈಡೆಡ್ ಬೈ 10,000 ಮಾಡಿದ್ರೆ 4 ಪರ್ ಯೂನಿಟ್ 4. ಸೊ ಅದಾದ್ಮೇಲೆ ಡೈರೆಕ್ಟ್ ವೇಜಸ್ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋಬಾರ್ದು, ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ಇನ್ನರ್ ಕಾಲಮ್ ಅಲ್ಲಿ. ಡೈರೆಕ್ಟ್ ವೇಜಸ್ ಎಷ್ಟು ಕೊಟ್ಟಿದ್ದಾರೆ? 25,000 ಡಿವೈಡೆಡ್ ಬೈ 10,000 ಮಾಡಿದ್ರೆ 2.5. ಸೊ ಮೆಟೀರಿಯಲ್ಸ್ ಮತ್ತೆ ವೇಜಸ್ ಎರಡನ್ನೂ ಆಡ್ ಮಾಡ್ತು ಅಂತಂದ್ರೆ ನಿಮ್ಗೆ 65,000 ಬರುತ್ತೆ. ಈ 65,000 ನಾವೇನಂತ ಕರಿತೀವಿ? ಪ್ರೈಮ್ ಕಾಸ್ಟ್. 65,000 ಡಿವೈಡೆಡ್ ಬೈ 10,000 ಮಾಡಿದ್ರೆ 6.5. ಇಲ್ಲೇ ಆನ್ಸರ್ ನ ನೋಡಿ ಸ್ಟೂಡೆಂಟ್ಸ್, ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಯೆಲ್ಲೋ ಮಾರ್ಕ್ ಅಲ್ಲಿ, ಸರಿನಾ? ಸೊ ಇದಾದ್ಮೇಲೆ ಆಡ್ ನೆಕ್ಸ್ಟ್ ಹೆಡಿಂಗ್ ಏನು? ಫ್ಯಾಕ್ಟರಿ ಆರ್ ವರ್ಕ್ಸ್ ಓವರ್ ಹೆಡ್ ಅಂತ ಬರ್ಕೋತೀನಿ. ಎರಡು ಒಂದೇನೆ, ಸರಿನಾ? ಫ್ಯಾಕ್ಟರಿ ರಿಲೇಟೆಡ್ ಐಟಮ್ಸ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ ಮೆಷಿನ್ ಅವರ್ಸ್ ಇಂಟು ರೇಟ್. ಬ್ರಾಕೆಟ್ ಅಲ್ಲಿ 5,000 ಅವರ್ಸ್ ಇಂಟು ರೇಟ್ ಬಂದು 2. 5,000 ಇಂಟು 2 ಮಾಡ್ತೀರಾ ಅಂತಂದ್ರೆ ಅಮೌಂಟ್ ಬಂದು 10,000. 10,000 ಡಿವೈಡೆಡ್ ಬೈ 10,000 ಅಂದ್ರೆ ಪರ್ ಯೂನಿಟ್ ಇಸ್ 1. ಸೊ ಇವಾಗ ಎರಡನ್ನೂ ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಆನ್ಸರ್ ಬರೀತೀನಿ ನೋಡಿ, ಫ್ಯಾಕ್ಟರಿ ಆರ್ ವರ್ಕ್ಸ್ ಕಾಸ್ಟ್. ನಮ್ಗೆ ಇಲ್ಲಿ ಯಾವುದೇ ರೀತಿ ನಮ್ಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ದೆಲ್ಲ ಇರೋ ಯಾವುದೇ ರೀತಿ ಓಪನಿಂಗ್ ಕ್ಲೋಸಿಂಗ್ ಎಲ್ಲ ಏನು ಕೊಟ್ಟಿಲ್ಲ, ನೀವು ಯಾವ್ದನ್ನು ಕೂಡ ಇಲ್ಲಿ ತಗೋಬೇಡಿ. 7.5 ಇಲ್ದೆಲ್ಲ ಇರೋದೆಲ್ಲ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಹೆಡಿಂಗ್ ಏನು? ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಬರ್ಕೋತೀರಾ. ಇಮಿಡಿಯೇಟ್ ಆಗಿ ನಮ್ಗೆ ಕ್ವೆಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ನಿಮ್ಮ ಹತ್ರನೂ ಕೂಡ ಕಾಪಿ ಆಫ್ ಕ್ವೆಶನ್ ಇರಬೇಕು. 20% ಆನ್ ವರ್ಕ್ಸ್ ಕಾಸ್ಟ್. 20% ಆನ್ ವರ್ಕ್ಸ್ ಕಾಸ್ಟ್ ಅಂದ್ರೆ ಇವಾಗ ತಾನೇ ಕಂಡುಹಿಡಿದಿರಲ್ಲ, 75,000 ಇಂಟು 20 ಡಿವೈಡೆಡ್ ಬೈ 100. 75,000 ಇಂಟು 20 ಡಿವೈಡೆಡ್ ಬೈ 100 ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 15,000 ಪರ್ ಯೂನಿಟ್. ಇದಕ್ಕೆ ಕಂಡಿಡ್ಕೋಬೇಕು ಎಷ್ಟು ಬರುತ್ತೆ ಪರ್ ಯೂನಿಟ್? 1.5. ಸೊ ಇಲ್ಲಿ ಆನ್ಸರ್ ಸ್ಪ್ಲಿಟ್ ಆಗುತ್ತೆ. ಯಾಕೆ ಅಂತಾರೆ ನಮ್ಗೆ ಕ್ಲೋಸಿಂಗ್ ಫಿನಿಶ್ ಗೂಡ್ಸ್ ಇದೆ. ಫಸ್ಟ್ ಬರೋ ಅಂತ ಆನ್ಸರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು? 90,000. ಸೊ ಪರ್ ಯೂನಿಟ್ ಬಂದು 9.
ಸೊ ಈ ಆನ್ಸರ್ ಇಲ್ಲಿ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ಈ ರೀತಿ ನೀವು ಮಾಡ್ಕೊಂಡ್ಲೇಬೇಕು. ಸೊ ನಮ್ ರೆಫರೆನ್ಸ್ಗೆ ಪ್ರೊಡಕ್ಷನ್ ನ ಪರ್ ಯೂನಿಟ್ 10,000 ಯೂನಿಟ್ಸ್ ಅಂತ ಇಲ್ಲಿ ಬರ್ಕೋಣ. ಅಂದ್ರೆ ನಾವು ಪ್ರೊಡಕ್ಷನ್ ಮಾಡ್ತಾ ಇರೋದು 10,000, ಅಮೌಂಟ್ ಬಂದು 90,000, ಪರ್ ಯೂನಿಟ್ ಬಂದು 9. ಸೊ ಈಗ ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಇಲ್ಲ ನಿಲ್ ಪರ್ ಯೂನಿಟ್ ಯಾವಾಗ್ಲೂ ಬರಲ್ಲ, ನಿಲ್. ಸರಿನಾ? ಮೈನಸ್ ಲೆಸ್ ಅಂತ ಬರ್ಕೋಣ, ಇಲ್ಲ ಅಂತಾರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್, ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ ಯೂನಿಟ್ಸ್ ನ ಕಂಡಿಡ್ಕೊಂಡಿದ್ದೀರಾ. ಸೊ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು ಎಷ್ಟು, 1000 ಯೂನಿಟ್ಸ್, 1000 ಯೂನಿಟ್ಸ್, ಕ್ಲೋಸ್ ದ ಬ್ರಾಕೆಟ್. ಅಮೌಂಟ್ ಗೊತ್ತಿಲ್ಲ, ಪರ್ ಯೂನಿಟ್ ಅಂತೂ ಬರೋದೇ ಇಲ್ಲ. ಅಮೌಂಟ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? 1000 ಯೂನಿಟ್ಸ್ ಇಂಟು 9. ಸೊ ಮಾಡ್ತು ಅಂತಂದ್ರೆ ಅಮೌಂಟ್ ನಿಮ್ಗೆ 9,000 ಬರುತ್ತೆ. ಸೊ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು 9,000. ಸರಿನಾ? ಸೊ ಮೈನಸ್ ಮಾಡೋದು ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಸೊ 9,000 ಯೂನಿಟ್ಸ್, ಅಮೌಂಟ್ ಬಂದು 81,000, ಪರ್ ಯೂನಿಟ್ ಬಂದು ಅಲ್ಲಿ ಹೇಗಿದೆಯೋ ಹಾಗೆ ಬರ್ಕೋಬೇಕು 9, ಅದನ್ನ ಹಾಗೆ ತಗೋಬರ್ತೀರಾ. ಪರ್ ಯೂನಿಟ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬರಲ್ಲ, ನೆನಪಲ್ಲಿರ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ? ಈ ಆನ್ಸರ್ ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಸರಿನಾ? ಸೊ ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಏನಂತ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ? ಏನಂತ ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 2 ಪರ್ ಯೂನಿಟ್ ಅಂತ, ಅಂದ್ರೆ ಪರ್ ಯೂನಿಟ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? 2 ಇಂಟು ಇಲ್ಲಿಂದ ಆಚೆಗೆ 9,000 ಯೂನಿಟ್ಸ್ ತಗೋಬೇಕಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಅಲ್ವಾ 1,000 ನ, ಇಲ್ಲಿಂದ ಆಚೆಗೆ 9,000 ತಗೋಬೇಕು. 2 ಇಂಟು 9,000 ಮಾಡ್ತೀರಾ ಅಂತಂದ್ರೆ 18,000. ಎಷ್ಟು? 18,000. ಸೊ ಇವಾಗ 81,000ಗೆ 80,000 ಆಡ್ ಮಾಡಿ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್, ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟು? 99,000, ಪರ್ ಯೂನಿಟ್ ಬಂದು 11. ಸೊ ಹೇಗ್ ಮಾಡ್ತೀರಾ ಅಂದ್ರೆ 99,000 ಡಿವೈಡೆಡ್ ಬೈ 9,000 ಮಾಡಿದ್ರೆ 11, ಇಲ್ಲ ಅಂತಾರೆ ಎರಡನ್ನೂ ಆಡ್ ಮಾಡಿದ್ರು 11 ಬರುತ್ತೆ. ಸರಿನಾ? ಸೊ ಇವಾಗ ನಮ್ಗೆ ಕ್ವೆಶನ್ ಅಲ್ಲಿ ಯೂನಿಟ್ ಸೋಲ್ಡ್, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಯೂನಿಟ್ ಅಂತ ಕೊಟ್ಟಿದ್ದಾರೆ? 15 ಅಂತ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಕೊಟ್ಟಿದ್ದಾರೆ. ಹೇಗೇನು ಅಮೌಂಟ್ ಹೇಗ್ ಮಾಡ್ತೀರಾ? 15 ಇಂಟು ಯೂನಿಟ್ಸ್ ಎಷ್ಟು? 9,000 ಯೂನಿಟ್ಸ್ ಸೋಲ್ಡ್, 9,000 ಯೂನಿಟ್ಸ್, 15 ಇಂಟು 9,000 ಮಾಡ್ತೀರಾ, ನಿಮ್ಗೆ 1,35,000 ಬರುತ್ತೆ. ಸೊ ಪರ್ ಯೂನಿಟ್ ಆಲ್ರೆಡಿ ಇದೆ. ಸೊ ಇದು ಡಿಫ್ರೆನ್ಸ್ ಏನಾಗುತ್ತೆ? ಇದು ಡಿಫ್ರೆನ್ಸ್ ನಿಮ್ಗೆ ಏನಾಗುತ್ತೆ? ಪ್ರಾಫಿಟ್ ಬರುತ್ತೆ. ಸೊ ಕಾಸ್ಟ್ ಬಂದು 99,000, ಸೇಲ್ಸ್ ಬಂದು 1,35,000 ಅಂತಂದ್ರೆ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್. ಎಷ್ಟು ಸ್ಟೂಡೆಂಟ್ಸ್ ಪ್ರಾಫಿಟ್? 36,000. ಸೊ ತುಂಬಾನೇ ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಮಿಸ್ ಮಾಡಬೇಡಿ. ಸರಿನಾ? ಈ ಕ್ವೆಶನ್ಗೆ ಎಲ್ಲರೂ ಕೂಡ ಆನ್ಸರ್ ಮಾಡಿ. ಸೊ ಇನ್ನ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.